ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಮಕ್ಕಳಾಗಿರ್ಬೋದು ಒಂದು ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ತಾರೆ. ಎಸ್-ಎಲ್-ಸಿ ವಿದ್ಯಾರ್ಥಿಗಳ ಒಂದು ರಿಸಲ್ಟು ಯಾವಾಗ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ನಂತರದಲ್ಲಿ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಆಗಿದೆಯಲ್ಲ, ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಕಾರ್ಯ ಆನ್ಸರ್ ಪೇಪರ್ ಕರೆಕ್ಷನ್ ಅಂತಕ್ಕಂಥ ಇರುತ್ತಲ್ಲ, ಸೊ ಯಾವ ರೀತಿಯಾಗಿ ಆಗುತ್ತೆ? ಸ್ಟ್ರಿಕ್ಟ್ ಮಾಡ್ತಾರಾ ಸರ್? ಲಿಬರಲ್ ಮಾಡ್ತಾರಾ? ಅಂದರೆ ಈಸಿ ಮಾಡ್ತಾರಾ? ಡಿಫಿಕಲ್ಟ್ ಆಗಿ ಮಾಡ್ತಾರಾ? ತುಂಬ ಕಠಿಣವಾಗಿ ಏನಾರ ಇವ್ಯಾಲ್ಯೂಯೇಷನ್ ಮಾಡ್ತಾರಾ? ಫೇಲ್ ಮಾಡ್ಬಿಡ್ತಾರಾ? ಪಾಸ್ ಮಾಡ್ತಾರಾ? ಸೊ ಇವ್ಯಾಲ್ಯೂಯೇಷನ್ ಯಾವ ಥರ ನಡೆಯುತ್ತೆ? ಸ್ಟೆಪ್ಸ್ ಹೇಗಿರುತ್ತೆ? ಪ್ರಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ದು ಹಲವಾರು ಪ್ರಶ್ನೆ ಇರುತ್ತೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ನೀವು ನೋಡುತ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್ ಅಂತ ಹೇಳ್ತಾ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಸ್-ಎಲ್-ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇತರ ಎಲ್ಲ ಮಾಹಿತಿಗಳು ನಿಮಗೆ ಕೊಡ್ತಾ ಇರ್ತೀವಿ ನಿರಂತರವಾಗಿ, ವೇಗವಾಗಿ, ಸ್ಪಷ್ಟವಾಗಿ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕನ್ನಡ ವೇದ ಆಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ವಿಡಿಯೋ ನೋಡಿದ ನಂತರ ವೀಕ್ಷಣೆ ಇರುತ್ತೆ. ಸೊ ಹೈಪ್ ನೀವು ವಿಡಿಯೋ ನೋಡಿದ ನಂತರ ವೀಕ್ಷಣೆ ಮಾಡಿ ಫಾಲೋ ಕೂಡ ಮಾಡ್ತೀರಾ ಅಂತ ಅನ್ಕೊಡ್ತೀವಿ. ವಿಡಿಯೋ ಕಡೆ ಬರೋಣ. ಇವಾಗ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಎಸ್-ಎಲ್-ಸಿ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ. ಸೊ ಎಸ್-ಎಲ್-ಸಿ ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 2ನೇ ತಾರೀಕಿನಂದು ಮುಕ್ತಾಯ ಆಗಿದ್ದು, ಸೊ ಈಗ ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್‌ನ ಒಂದು ಮೂಡಲಿರಿದ್ದೀರಾ, ಯಾವಾಗ ಬರುತ್ತೆ ಅಂತ. ಸೊ ಅದಕ್ಕೆ ಮುಂಚೆ ಇವ್ಯಾಲ್ಯೂಯೇಷನ್ ಆಗಬೇಕಿರುತ್ತಲ್ಲ, ಇನ್ನು ಕೆಲವರು ಪ್ರಶ್ನೆ ಇದೆ. ಸೊ ಈ ಸರ್ ಇವಾಗ ನಾವು ಈ ಥರ ಬರ್ದಿದ್ದೀವಿ, ಆ ಥರ ಬರ್ದಿದ್ದೀವಿ, ನಮಗೆ ಪಾಸ್ ಮಾಡ್ತಾರಾ, ಮಾರ್ಕ್ಸ್ ಕೊಡ್ತಾರಾ, ಸಿಟ್ಟಾಗಿ ಕರೆಕ್ಷನ್ ಮಾಡ್ಬಿಡ್ತಾರಾ, ಫೇಲ್ ಮಾಡ್ಬಿಡ್ತಾರಾ ಅಂತೆಲ್ಲ ಪ್ರಶ್ನೆ ಇದೆಯಲ್ಲ, ಅದ್ರ ಬಗ್ಗೆ ಹೇಳಿದ್ರೆ ಇಲಾಖೆ ಕಡೆಯಿಂದ ವ್ಯಾಲ್ಯೂಯೇಷನ್ ಯಾವ ಥರ ಆಗುತ್ತೆ? ಸೊ ಜಸ್ಟ್ ಇವಾಗ ಸದ್ಯಕ್ಕಿರುವಂಥ ಅಂದಾಜಿನ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇರುವಂಥದ್ದಾಗಿರುತ್ತೆ. ಜಸ್ಟ್ ಹೀಗೆ ಹಾಗೆ ಆಗುತ್ತೆ ಅಂತಕ್ಕಂಥದ್ದು ಊಹಾಪೋಹನ ನೀಡ್ತೀರಾ, ಫ್ಯಾಕ್ಟ್‌ನ ಹೇಳ್ತಿರುವಂಥದ್ದಾಗಿರುತ್ತೆ. ಮೆಜಾರಿಟಿ ಪ್ರಕ್ರಿಯೆಗಳು ಇದೇ ರೀತಿ ಫಾಲೋ ಆಗುವಂಥದ್ದು ಇರುತ್ತೆ. ಅದನ್ನ ನಿಮಗೆ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಸೊ ಎಕ್ಸಾಮ್ ಆದ ನಂತರದಲ್ಲಿ ಏನಿರುತ್ತಲ್ಲ ಪ್ರಕ್ರಿಯೆಗಳು ಹೇಳಿದ್ದಾರೆ. ಸೊ ಯಾವುದೇ ರೀತಿ ಲೀಕ್ ಹಾಗೆ ಅಂತ ನಾನು ಮಾಡ್ತಿಲ್ಲ. ಫ್ಯಾಕ್ಟ್ ಇವಾಗ ಎಲ್ಲರಿಗೂ ಕೂಡ ಸುದ್ದಿಯಾಗಿ ಅಥವಾ ಕಾಮನ್ ಆಗಿ ಗೊತ್ತಿರಬೇಕಾಗಿರುವಂಥ ವಿಷಯನ ಹೇಳ್ತಾ ಇರುವಂಥದ್ದಾಗಿರುತ್ತೆ. ನಾನು ಯಾವುದೇ ಇಲಾಖೆ ಮಾಹಿತಿಗಳನ್ನ ಲೀಕ್ ಮಾಡ್ತೇನೆ, ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸೊ ಆಮೇಲೆ ಇಲಾಖೆಯ ರೂಲ್ಸು ಹಾಗೆ ಏನೋ ಲೀಕ್ ಆಯಿತು ಹಾಗೆ ಅಂತ ಅನ್ಕೊಂತಿರೋ ಅಂತ, ಸೊ ಅಂದಾಜಿನ ಮಾಹಿತಿ ಕೊಡ್ತಾ ಇರೋಂಥದ್ದಾಗಿರುತ್ತೆ. ಸೊ ಪ್ರಮುಖವಾಗಿ ತಿಳಿಸೋರೆ ಎಸ್-ಎಲ್-ಸಿ ಎಕ್ಸಾಮ್ನ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಎಲ್ಲ ಆಗುತ್ತೆ. ಸೊ ಎಕ್ಸಾಮ್ ಆದ ನಂತರದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಂಡ್ ಸೀಲ್ ಹಾಕುವಂಥದ್ದು. ಪ್ರಮುಖವಾಗಿ ಎಂಡ್ ಸೀಲನ್ನ ಒಂದು ಏನೋ ಮೌಲ್ಯಮಾಪಕರ ಇರುತ್ತಲ್ಲ, ಮೌಲ್ಯಮಾಪಕರ ಅಂತೀನಿ ಸಾರಿ, ಈ ಒಂದು ಇನ್ವಿಜಿಲೇಟರ್ ಇರ್ತಾರಲ್ಲ ಎಕ್ಸಾಮ್ನಲ್ಲಿ, ಏನೋ ಕೊಠಡಿಯ ಮೇಲ್ವಿಚಾರಕರು ಅಂತ, ಅವರು ಎಂಡ್ ಸೀಲ್ ಹಾಕುವಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ. ಎಂಡ್ ಸೀಲ್ ಹಾಕುವಂಥ ಉದ್ದೇಶ ಏನಂದ್ರೆ ಅಷ್ಟು ಸ್ಟಾಪ್ ಆಗಿರುತ್ತೆ, ಅದ ನಂತರ ಏನು ಬರೆಯುವಂಥದ್ದಿಲ್ಲ ಅಂತ. ಯಾಕಂದ್ರೆ ಇವಾಗ ಕೆಲವೊಂದು ಸಂದರ್ಭಗಳಲ್ಲಿ ಕಳೆದ ವರ್ಷಗಳೆಲ್ಲ ಥರ, ಅಥವಾ ಕಳೆದ ವರ್ಷ ಅಂತೀನಿ, ತುಂಬ ಹಳೆ ವರ್ಷಗಳು ಯಾವ ಥರ ಸುದ್ದಿ ಇರ್ತಿತ್ತು ಅಂದ್ರೆ ಕಾಪಿ ಆಯಿತು ಅಥವಾ ಎಕ್ಸಾಮ್ ಆದ್ಮೇಲೂ ಕೂಡ ಆನ್ಸರ್ ಪೇಪರ್ ತಗೊಂಡು ಬರೆದ್ಬಿಟ್ಟು ಕೊಟ್ಟಿರ್ತಾರೆ, ಇವ್ಯಾಲ್ಯೂಯೇಷನ್ ಆಗಿರುತ್ತೆ ಹಾಗೆ ಅಂತ. ಸೊ ಎಂಡ್ ಸೀಲ್ ಹಾಕಿದ ನಂತರ ಏನೋ ಬರೆಯುವಂಥದ್ದೆಲ್ಲ ಬರೆದ್ರು ಕೂಡ ಅದು ಇನ್ವ್ಯಾಲಿಡ್ ಅಂತಾನೆ ಆಗುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಎಂಡ್ ಸೀಲ್ ಅಂತಕ್ಕಂಥದ್ದನ್ನ ಹಾಕುವಂಥದ್ದು ಇರುತ್ತೆ. ಸೊ ಮತ್ತೆ ನೀವು ಕೆಲವೊಂದು ಮಕ್ಕಳು ಹೇಳ್ತಾರೆ ಸರ್ ಎಂಡ್ ಸೀಲ್ ಹಾಕಿಲ್ಲ ನಮಗೆ ಹಾಗೆ, ಸೊ ಮೌಲ್ಯಮಾಪಕರು ಹಾಕೊಂಡಿರ್ತಾರೆ. ಆ ನಂತರದಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಹೇಳಿದರೆ ಪ್ರಮುಖವಾಗಿ ಎರಡನೇದು ಹೇಳಿದ್ದಾರೆ. ಸೊ ಇವ್ಯಾಲ್ಯೂಯೇಷನ್‌ಗೆ ಸಂಬಂಧಪಟ್ಟಂತೆ ಒಂದು ಮೌಲ್ಯಮಾಪಕರು ಅಂತ ಏನಿರುತ್ತಲ್ಲ, ಸೊ ಅಂದ್ರೆ ಅವರ ನಿಯೋಜನೆ ಆಗುವಂಥದ್ದು ಇರುತ್ತೆ. ಅಂದ್ರೆ ಇವಾಗ ಒಂದು ಎಂಡ್ ಸೀಲ್ ಹಾಕಿದ ನಂತರದಲ್ಲಿ ಒಂದು ಆನ್ಸರ್ ಪೇಪರ್ ಏನಿರುತ್ತಲ್ಲ ಎಲ್ಲಾನು ಕೂಡ ಕಲೆಕ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಅವರು ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು, ನಂತರದಲ್ಲಿ ಒಂದು ಮೌಲ್ಯಮಾಪಕರ ನಿಯೋಜನೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಪ್ರಮುಖವಾಗಿ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿಲ್ಲ, ಬಟ್ ಇರುವಂಥದ್ದು ಮೇನ್ ಇದೆ ಹೇಳ್ತಾ ಇದ್ದೀನಿ. ಸೊ ಮೌಲ್ಯಮಾಪಕರಿಗೆ ಅವ್ರಿಗೆ ಸಂಬಂಧಪಟ್ಟಂತೆ ಯಾವ ದಿನದಂದು ಮೌಲ್ಯಮಾಪನ ಸೆಂಟರ್‌ಗೆ ಹಾಜರಾಗಬೇಕಿರುತ್ತೆ, ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ಖಾಸಗಿ ಆಗಿರ್ಬೋದು, ಪ್ರೈವೇಟ್, ಗೌರ್ಮೆಂಟ್ ಆಗಿರ್ಬೋದು, ಏಡೆಡ್ ಆಗಿರ್ಬೋದು, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ಯಾರು ಯಾವಾಗ ಯಾವ ದಿನದಂದು ಯಾವ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಕಾರ್ಯವನ್ನು, ಯಾವ ಉತ್ತರ ಪತ್ರಿಕೆ ಅಂದ್ರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೊಡ್ತಿರುವಂಥದ್ದಾಗಿರುತ್ತೆ. ಸೊ ಅವರು ಆ ಸಂದರ್ಭಗಳಲ್ಲಿ ಇವ್ಯಾಲ್ಯೂಯೇಷನ್‌ಗೆ ಹೋಗುವಂಥದ್ದು ಇರುತ್ತೆ. ಇವ್ಯಾಲ್ಯೂಯೇಷನ್ ಸೆಂಟರ್‌ಗಳನ್ನ ಕೂಡ ಒಂದು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ನಿಷೇಧಾಜ್ಞೆಗಳನ್ನು ಹಾಕಿರ್ತಾರೆ ಸರೌಂಡಿಂಗ್‌ಗಳಲ್ಲೇ. ಒಂದಿಷ್ಟು ಮೀಟರಲ್ಲಿ ಯಾರು ಓಡಾಡುವಂಥದ್ದಿಲ್ಲ, ಯಾಕಂದ್ರೆ ನಿಷೇಧಿತ ಪ್ರದೇಶ ಅಂದ್ಬಿಟ್ಟು. ಯಾಕಂದ್ರೆ ಎಕ್ಸಾಮ್ ಆಗಿರುವಂಥ ಉತ್ತರ ಪತ್ರಿಕೆ ಇರುತ್ತಲ್ಲ, ಸೇಫೆಸ್ಟ್ ಆಗಿ ಅದನ್ನ ಸ್ಟ್ರಿಕ್ಟ್ ಆಗಿ ರೂಲ್ಸ್‌ಗಳನ್ನು ಫಾಲೋ ಮಾಡ್ತಾರೆ. ರೂಲ್ಸ್‌ಗಳಂತೂ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ನಂತರದಲ್ಲಿ ಬರೋದರೆ ಈ ಒಂದು ಎಕ್ಸಾಮ್ ಆಗಿರುತ್ತಲ್ಲ, ಸೊ ಆ ಒಂದು ಆನ್ಸರ್ ಶೀಟ್ ಇರುತ್ತಲ್ಲ, ಅದನ್ನ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಡಿವೈಡ್ ಮಾಡಿರ್ತಾರೆ. ಸೊ ಯಾವ ಡಿಸ್ಟ್ರಿಕ್ಟ್‌ದು ಎಲ್ಲಿ ಹೋಗಿರುತ್ತೆ ಅಂತ ಮೆಜಾರಿಟಿ ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿಯಲ್ಲಿ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ, ಅಂದ್ರೆ ಹಂಚಿಕೆ ಮಾಡಿರ್ತಾರೆ. ಇವಾಗ ಬ್ಯಾಂಗ್ಳೂರ್ದು ಮಂಗಳೂರಿಗೆ ಹೋಗಿರ್ಬೋದು, ರಾಯಚೂರಿಗೆ ಹೋಗಿರ್ಬೋದು, ಈಗ ಯಾವುದೋ ಒಂದು ಬೀದರ್ದು ಮೈಸೂರಿಗೆ ಬಂದಿರ್ಬೋದು, ಮಂಡ್ಯಕ್ಕೆ ಬಂದಿರ್ಬೋದು, ಹಾಸನಕ್ಕೆ ಬಂದಿರ್ಬೋದು, ಯಾವ್ಯಾವುದೋ ಡಿಸ್ಟ್ರಿಕ್ಟ್ ಎಲ್ಲೆಲ್ಲಿ ಹೋಗಿರ್ತಾರೆ. ಸೊ ಆ ಥರ ಹೋಗಿರುತ್ತೆ ಆನ್ಸರ್ ಪೇಪರ್ಗಳು. ಸೊ ಆ ರೀತಿಯಾಗಿ ಮತ್ತೆ ಇವಾಗ ಇವ್ಯಾಲ್ಯೂಯೇಷನ್‌ಗೆ ಇವ್ಯಾಲ್ಯೂಯೇಟರ್ ಏನು ಹೋಗಿರ್ತಾರೆ ಅನ್ಕೊಳ್ಳಿ ಮೌಲ್ಯಮಾಪನ ಕೇಂದ್ರಗಳಿಗೆ, ಆ ಸಂದರ್ಭದಲ್ಲಿ ಕೂಡ ಅವರಿಗೆ ದಿನಕ್ಕೆ ಇಂತಿಷ್ಟು ಪೇಪರ್ಗಳು ಅಂದ್ಬಿಟ್ಟು ಕೊಡುವಂಥದ್ದು ಇರುತ್ತೆ ಮೌಲ್ಯಮಾಪನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸೊ ಆ ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಇರುತ್ತಲ್ಲ ಕೀ ಆನ್ಸರ್ ಅಂತಲೂ ಕೂಡ ಪ್ರಕಟ ಮಾಡಿದ್ರು ಅಫಿಷಿಯಲ್ ವೆಬ್ಸೈಟಲ್ಲಿ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಆಕ್ಷೇಪಣೆ ಹಾಕಿ ಹಾಗೆ ಹೀಗೆ ಅಂತೆಲ್ಲ ಕೊಟ್ಟರು. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಪ್ರಕಟ ಮಾಡಿರೋದೇನೆ. ಸೊ ಅದೇ ಆ ಪ್ರಕಾರದಲ್ಲಿ ಮೌಲ್ಯಮಾಪನ ಆಗೋದೇ ಇರುತ್ತೆ. ಆ ಕಾರಣಕ್ಕೆ ನಿಮ್ಗೆ ಅಬ್ಜೆಕ್ಷನ್ ಹಾಕಿ ಸರಿ ಇದೆ ಆನ್ಸರ್, ಯಾಕಂದ್ರೆ ಆ ಪ್ರಕಾರದಲ್ಲಿ ಆಗೋದ್ರಿಂದ ಮೌಲ್ಯಮಾಪನ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅಬ್ಜೆಕ್ಷನ್ಗೂ ಕೂಡ ಅವಕಾಶ ಕೊಟ್ಟರು ಅಂತ ಹೇಳ್ಬೋದು. ಸೊ ಆ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇರುತ್ತಲ್ಲ, ಫೈನಲ್ ಆಗಿರ್ತಕ್ಕಂಥದ್ದನ್ನ ಒಂದು ಇವ್ಯಾಲ್ಯೂಯೇಟರ್ಗಳಿಗೆ ಕೊಟ್ಟಿರ್ತಾರೆ. ಅವರು ಮೌಲ್ಯಮಾಪನವನ್ನು ಮಾಡುವಂಥದ್ದು ಇರುತ್ತೆ. ಸೊ ಅವರು ಮೌಲ್ಯಮಾಪನ ಏನು ಮಾಡ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ನೋಡ್ಕೊಂಡು ಇವ್ಯಾಲ್ಯೂಯೇಷನ್ ಮಾಡ್ತಿರುವಂಥದ್ದು ಇರುತ್ತೆ. ಸೊ ಆ ಕಾರಣಕ್ಕೆ ನಿಮಗೆ ತಿಳಿಸ್ತಿರೋದಂದ್ರೆ ಇನ್ನೊಂದು, ಸೊ ಅದ್ರಲ್ಲಿ ಇದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರ ಸರ್, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಬರ್ದಿಲ್ಲ, ನಾನು ಒನ್ಸ್ ಆನ್ಸರ್ ಬರ್ದಿನಿ, ಆಗ ಬರ್ದಿನಿ, ಈಗ ಬರ್ದಿನಿ, ಕೊಡಲ್ವಾ, ಕಟ್ ಮಾಡ್ಬಿಡ್ತಾರ, ಫೇಲ್ ಮಾಡ್ಬಿಡ್ತಾರ ಅಂತ ಇರುತ್ತೆ. ಹಾಗೇನಿರೋದಲ್ಲ, ಇವ್ಯಾಲ್ಯೂಯೇಟರ್ ಏನಿರುತ್ತಲ್ಲ, ಜಸ್ಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಒಂದು ಇವ್ಯಾಲ್ಯೂಯೇಷನ್‌ಗೆ ಕರೆದಿರುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಸಮಸ್ಯೆ ಇರುವುದಿಲ್ಲ. ಸೊ ಅವ್ರಿಗೆ ಗೊತ್ತಿರುತ್ತೆ ನೀವು ಪದಗಳು ಚೇಂಜ್ ಮಾಡಿ ಬರ್ದಿರೋ ಕೂಡ ಆನ್ಸರ್ ರಿಲೇಟೆಡ್ ಇದೆ, ಕರೆಕ್ಟ್ ಆಗಿದೆ ಅಂದ್ರೆ ಮಾರ್ಕ್ಸ್ಗಳು ಸಿಗೋದೇ ಇರುತ್ತೆ. ಮತ್ತೆ ಇನ್ನೊಂದು ಕೆಲವೊಂದು ಸಂದರ್ಭದಲ್ಲಿ ಕೀ ಆನ್ಸರ್ಗಿನ ವ್ಯಾಲಿಡ್ ಪಾಯಿಂಟ್ಸ್, ಚೆನ್ನಾಗಿರೋ ಪಾಯಿಂಟ್ಸ್ಗಳನ್ನ ನೀವು ಮೆನ್ಷನ್ ಮಾಡಿ ಬರ್ದಿರ್ತೀರಾ. ಸೊ ಆ ಸಂದರ್ಭದಲ್ಲಿ ನಿಮ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೂಡ ಸಿಗುವಂಥದ್ದು ಇರುತ್ತೆ. ಎಲ್ಲ
ಇವ್ಯಾಲ್ಯೂಯೇಟರ್ ಮೇಲೆ ಅವಲಂಬನೆ ಆಗಿರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸೊ ಆ ಕಾರಣಕ್ಕೆ ಅವ್ರು ಎಕ್ಸ್ಪೀರಿಯನ್ಸ್ ಇರುವಂಥ ಟೀಚರ್ಸ್ ಆಗಿರೋದ್ರಿಂದ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ಆನ್ಸರ್ನ ಬಿಟ್ಬಿಟ್ಟು ಮಾರ್ಕ್ಸ್ ಕೊಡೋಕೆ ಹೋಗಿರ್ತಾರೆ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಬೇಸ್ ಮೇಲೆ ಏನು ಆನ್ಸರ್ ಕೊಟ್ಟಿದ್ದಾರೆ, ಏನೇನು ಕರೆಕ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಕಾರಣಕ್ಕೆ ಎಲ್ಲೂ ನಿಮಗೆ ನಿಮ್ಮ ಮಾರ್ಕ್ಸ್ ಅಂತಕ್ಕಂಥ ಇರುತ್ತಲ್ಲ, ಬರೆದು ಬಂದಿದ್ದೀರಾ, ಚೆನ್ನಾಗಿ ಬರ್ದಿದ್ದೀರಾ ಅಂತಕ್ಕಂಥ ಮಕ್ಕಳು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ರಿಸಲ್ಟ್ ಚೆನ್ನಾಗಿ ಬರುತ್ತೆ. ರಿಸಲ್ಟ್ ಅಂತಕ್ಕಂಥದ್ದು ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಚೆನ್ನಾಗೇ ಮಾಡಿರ್ತಾರೆ, ಕರೆಕ್ಟಾಗಿ ಮಾಡಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಭಯ ಪಡೋಕೆ ಹೋಗಬೇಡಿ ನೀವು. ಕಟ್ ಮಾಡ್ಬಿಡ್ತಾರ, ಕೊಡಲ್ವಾ, ಹಾಗೆ ಆ ಥರ ಏನೂ ಇರೋದಿಲ್ಲ. ಓಕೆನಾ. ನಂತರದಲ್ಲಿ ಇವಾಗ ಇನ್ನೊಂದು ಪ್ರಶ್ನೆ ಇರುತ್ತೆ ಮಕ್ಕಳ ಕಡೆಯಿಂದ ಬರುವಂಥದ್ದು ಏನಂದ್ರೆ, ಸರ್ ಈಗ ಇವ್ಯಾಲ್ಯೂಯೇಟರ್‌ಗಳೇನಾದ್ರು ಅಂದ್ರೆ ಇವಾಗ ಮೌಲ್ಯಮಾಪನವನ್ನ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಮಾಡ್ತಿದ್ದಾರೆ. ಸೊ ನಮಗೆ ಅವಾಗ ಪಾಸ್ ಮಾಡ್ತಾರಾ ಅಥವಾ ಮಾರ್ಕ್ಸ್‌ನ ಕೊಡ್ತಾರಾ? ಇವಾಗ ನಮ್ದು ಬರ್ದೇ ಇಲ್ಲ ನಾವು ಅಂತಕ್ಕಂಥ ಸಂದರ್ಭದಲ್ಲಿ ಹಾಗೆ ಹೀಗೆ ಅಂತ ಕೆಲವೊಂದು ಪ್ರಶ್ನೆಗಳು ಬರುವಂಥದ್ದು ಇರುತ್ತೆ. ಅದ್ರ ಬಗ್ಗೆ ಹೇಳುವಂತಂದ್ರೆ, ಸೊ ಪ್ರಮುಖವಾಗಿ ಇಲ್ಲಿ ಇಬ್ರು ಇವ್ಯಾಲ್ಯೂಯೇಟರ್ ಚೆಕ್ ಮಾಡ್ತಾರೆ ಅಂತ ಹೇಳ್ಬೋದಂತ. ಮೇನ್ ಆಗಿ ಇದನ್ನ ಕೂಡ ನಾನು ಹೇಳಬೇಕಾಗಿತ್ತು. ಇಬ್ರು ಇವ್ಯಾಲ್ಯೂಯೇಟರ್ ಅಂದ್ರೆ ಇವಾಗ ಮೊದಲನೇದಾಗಿ ಒಬ್ರು ಕರೆಕ್ಷನ್ ಮಾಡ್ತಾರೆ, ನಂತರದಲ್ಲಿ ಇನ್ನೊಬ್ರು ಕೂಡ ಕರೆಕ್ಷನ್ ಮಾಡುವಂಥದ್ದು ಇರುತ್ತೆ. ನಂತರ ರಿವ್ಯೂವರ್ ಕೂಡ ಚೆಕ್ ಮಾಡುವಂಥದ್ದು ಇರುತ್ತೆ. ಇವಾಗ ಯಾವ್ದಾರ ಮಾರ್ಕ್ಸ್‌ಗಳು ತುಂಬಾ ಜಾಸ್ತಿ ಹೋಗ್ಬಿಡ್ತು ಅನ್ಕೊಳ್ಳಿ, 80 ಮಾರ್ಕ್ಸ್‌ಗೆ 75 ಮಾರ್ಕ್ಸ್ ಎಲ್ಲ ದಾಟ್ಬಿಡ್ತು ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ ಔಟ್ ಆಫ್ 40 ಈಗ ಬಂದಂತ ಸಂದರ್ಭ ಇರುತ್ತೆ ಕೆಲವೊಂದು ಮಕ್ಕಳಿಗೆ. ಆ ಸಂದರ್ಭದಲ್ಲಿ ಮಾರ್ಕ್ಸ್ ಕಟ್ ಮಾಡಬೇಕು ಅಂತ ಯಾರು ನೋಡೋದಿಲ್ಲ. ಬಟ್ ಪರ್ಫೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋದು ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನೀವು ನೋಡಿರ್ತೀರಾ, ರೆಡ್ ಪೆನ್ ಜೊತೆ ಗ್ರೀನ್ ಪೆನ್ ಕೂಡ ಟಿಕ್ ಮಾಡಿರ್ತಾರೆ ಅಲ್ಲಿ. ಸೊ ಅಂದ್ರೆ ರಿವ್ಯೂವರ್ ಚೆಕ್ ಮಾಡಿರ್ತಾರೆ ಅಲ್ಲಿ, ಪರ್ಫೆಕ್ಟ್ ಇದೆಯಾ, ಇದು ಓಕೆ ಇದೆಯಾ, ಅಂದ್ರೆ ರಿಸಲ್ಟ್ ಅಂದ್ರೆ ಇವ್ರಿಗೆ ಪಕ್ಕಾ ಆನ್ಸರ್ಗಳನ್ನೇ ಬರ್ದಿದ್ದಾರೆ, ಔಟ್ ಆಫ್ ಔಟ್ ಕೊಟ್ಟಿದ್ದಾರಲ್ಲ ಸರಿ ಇದೆ ಅಂತಾನೆ. ಸೊ ಆ ಕಾರಣಕ್ಕೆ ಮತ್ತೆ ಇನ್ನೊಂದು ಏನಂದ್ರೆ, ನಿಮಗೆ ಫಸ್ಟ್ ಒಬ್ಬರು ಚೆಕ್ ಮಾಡಿದ್ರೆ ಅನ್ಕೊಳ್ಳಿ, ನಿಮ್ಮ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ. ಸೊ ಆ ಸಂದರ್ಭದಲ್ಲಿ ನೀವು ಪಾಸಿಂಗ್ ಮಾರ್ಕ್ಸ್ 10 ಇರ್ತೀರ ಅನ್ಕೊಳ್ಳಿ, ಸೆಕೆಂಡ್ ಇನ್ನೊಬ್ರು ಚೆಕ್ ಮಾಡ್ತಾರೆ ರಿವ್ಯೂವರ್. ಆ ಸಂದರ್ಭದಲ್ಲಿ ಇಲ್ಲಿ ಏನಾದ್ರು ಕೊಡ್ಬೋದು ಸೇರಿಸಿ ಇವ್ರಿಗೆ ಈ ಸ್ಟೂಡೆಂಟ್ಗೆ ಇಲ್ಲಿ ಸಿಗೋ ಸಾಧ್ಯತೆ ಇರುತ್ತೆ. ಇವಾಗ ಯಾರೋ 2 ಕೊಟ್ಟಿರ್ತಾರೆ, 2.5 ಮಾಡುವಂಥ ಸಾಧ್ಯತೆಗಳು ಈ ತರ ಇರುತ್ತೆ. ಮತ್ತೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ 3.5 ಕೊಟ್ಬಿಟ್ಟಿರ್ತಾರೆ, ಅದು ನೀವು ಸರಿಯಾದ ಆನ್ಸರ್ ಅಲ್ಲ, 3 ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣಕ್ಕೆ ಮಾರ್ಕ್ಸ್‌ಗಳು ವೇರಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ನಿಮಗೆ ಮಾರ್ಕ್ಸ್ ಏನಿರುತ್ತಲ್ಲ, ಪರ್ಫೆಕ್ಟ್ ಆಗಿ ಬರೆದಿರುವಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಸೊ ಪರ್ಫೆಕ್ಟ್ ಆಗಿ ಆನ್ಸರ್ ಬರ್ದಿನಿ, ಚೆನ್ನಾಗಿ ಬರ್ದಿನಿ ಅನ್ನೋ ಮಕ್ಕಳು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಕೆಲವರು ಇರ್ತಾರೆ ಇವಾಗ, ಸರ್ ನಾನು ಪಾಸ್ ಆಗೋಕೆ ಡೌಟ್ ಇದೆ, ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರಾ, ಸೊ ಯಾವ ತರ ಮಾಡ್ತಾರೆ ಹಾಗೆ ಅಂತಕ್ಕಂಥ ಗೊಂದಲದಲ್ಲಿರುತ್ತೆ, ಇಷ್ಟಿಷ್ಟು ಮಾರ್ಕ್ಸ್ ಬರ್ತಿದೆ ಹಾಗೆ ಅಂತ. ಸೊ ಈ ಬಾರಿ ಪಾಸಿಂಗ್ ಮಾರ್ಕ್ಸ್‌ನಲ್ಲಿ ಬದಲಾವಣೆ ಆಗಿರೋದ್ರಿಂದ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ವಿ, ಎಷ್ಟೆಷ್ಟು ಪಾಸಿಂಗ್ ಮಾರ್ಕ್ಸ್ ಇರುತ್ತೆ, ಯಾವ ಅಭ್ಯರ್ಥಿಗಳಿಗೆ, ರಿಪೀಟರ್ಸ್, ಫ್ರೆಷರ್ಸ್, ಪ್ರೈವೇಟ್ ಅಭ್ಯರ್ಥಿಗಳಿಗೆ. ಸೊ ಯಾವ ಥರ ಆಗುತ್ತೆ, ಇನ್ನೊಂದು ಮತ್ತೊಂದು ಎಷ್ಟು ಮಾರ್ಕ್ಸ್ ಯಾವ ಸಬ್ಜೆಕ್ಟ್ ತಗೊಂಡ್ರೆ ಯಾವ ಥರ ಪಾಸ್ ಅಂತೆಲ್ಲ ಅದ್ರ ಬಗ್ಗೆ ವಿಡಿಯೋ ಇದೆ, ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಇದೆ, ವೀಕ್ಷಣೆ ಮಾಡಬಹುದಿರುತ್ತೆ ಅಂತ ಹೇಳ್ತಾ. ಸೊ ಅದ್ರ ಬಗ್ಗೆ ಹೇಳಿದ್ರೆ, ಪಾಸ್ ಮಾಡ್ತಾರೆ ಮಾರ್ಕ್ಸ್ ಕೊಟ್ಟು ಅಂತ ಹೇಳಿದ್ರೆ, ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸಿರೋದೇನೆಂದ್ರೆ, ಇಲಾಖೆ ಕಡೆಯಿಂದ ಅಂದ್ರೆ ಇವ್ಯಾಲ್ಯೂಯೇಟರ್ಗಳು ಯಾರು ನಿಮಗೆ ಬರೆದ್ಬಿಟ್ಟು ಇವಾಗ ಅವರಂತೂ ಪಾಸ್ ಮಾಡಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಿರುತ್ತೆ. ಅಂದ್ರೆ ಬರೆದ್ಬಿಟ್ಟು ಫುಲ್ ಅವರ ಆನ್ಸರ್ಗಳನ್ನ ಬರೆದು ಪಾಸ್ ಮಾಡಲ್ಲ. ನೀವು ಬರ್ದಿದ್ದೀರಾ, ಆದರೆ ನೀವು ಒಂದು ಮನೆಗೆ ಬಂದು ಚೆಕ್ ಮಾಡ್ಕೊಂಡಾಗ ಕರೆಕ್ಷನ್ ಅಂದ್ರೆ ನೀವು ನಿಮ್ಮ ಪ್ರಕಾರ ಇವಾಗ ಒಂದು 50-60 ಮಾರ್ಕ್ಸ್ ಅಟೆಂಡ್ ಮಾಡಿದ್ದೀರಾ ಅನ್ಕೊಳ್ಳಿ, ನೀವು ಮನೆಗೆ ಬಂದು ಚೆಕ್ ಮಾಡಿದಾಗ 21, 22 ಅಥವಾ ಏನೋ ಒಂದು ಮಾರ್ಕ್ಸ್ಗಳು ನಿಂತ್ಕೋತಿದೆ ಅನ್ಕೊಳ್ಳಿ, ಒಂದು ರೇಂಜಿಗೆ ಮಾರ್ಕ್ಸ್ಗಳು ನಿಂತ್ಕೋತಾ ಇದೆ, 33% ಅಂತ ಏನು ಕೊಟ್ಟಿರಲ್ಲ ರೂಲ್ಸ್ ಪ್ರಕಾರ. ಇವಾಗ ಆ ಥರ ಅಷ್ಟು ಪಾಸ್ ಮಾರ್ಕ್ಸ್ 33% ಬರೋದಕ್ಕೆ ನಿಂತ್ಕೋತಿದ್ದೆ ಅನ್ನೋ ಸಂದರ್ಭದಲ್ಲಿ ಅವರು ನಿಮಗೆ ಪಾಸ್ ಅಂದರೆ ಮಾರ್ಕ್ಸ್ನಲ್ಲಿ ಕೊಡೋ ಸಾಧ್ಯತೆ ಇರುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಅಟೆಂಡೇ ಮಾಡಿಲ್ಲ, 4 ಮಾರ್ಕ್ಸ್, 5 ಮಾರ್ಕ್ಸ್, 8 ಮಾರ್ಕ್ಸ್, 10 ಮಾರ್ಕ್ಸ್ ಬರೆದು ಬಂದಿದ್ದೀರಾ ಅಂದಾಗ ಹೆಂಗೆ ಮಾರ್ಕ್ಸ್ ಅವರು ಕೊಡೋಕ್ಕಾಗುತ್ತೆ? ಅರ್ಥ ಮಾಡ್ಕೊಳ್ಳಿ. ಸೊ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇವ್ಯಾಲ್ಯೂಯೇಟರ್ ಅಂತೂ ಬರೆದು ಮಾರ್ಕ್ಸ್ ಕೊಡಲ್ಲ. ಬಟ್ ನೀವೆಲ್ಲ ಬರೆದು ಬಂದಿದ್ದೀರಾ ಅಂದಾಗ ಎಲ್ಲರೂ ಮಾರ್ಕ್ಸನ್ನು ಆ್ಯಡ್ ಮಾಡ್ಬೋದಾ, ಈ ಸ್ಟೂಡೆಂಟ್ಗೆ ಇವ್ನು ಬರ್ದಿದ್ದಾನೆ ಅದಕ್ಕೆ ಇಷ್ಟು ಕೊಡ್ಬೋದಾ ಮಾರ್ಕ್ಸ್, ಅರ್ಧ ಮಾರ್ಕ್ಸ್ ಕೊಡ್ಬೋದಾ, 1 ಮಾರ್ಕ್ಸ್ ಕೊಡ್ಬೋದಾ, ಟ್ರೈ ಅಂತ ಮಾಡುವಂಥದ್ದು ಇರುತ್ತೆ. ಬಟ್ ಯಾವುದೇ ಇವ್ಯಾಲ್ಯೂಯೇಟರ್ ಯಾವುದೇ ವಿದ್ಯಾರ್ಥಿ ಫೇಲ್ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಕರೆಕ್ಷನ್ ಅಂತೂ ಮಾಡಲ್ಲ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೋಪ್ ಇಟ್ಕೊಳ್ಳಿ. ಎಕ್ಸಾಮ್ ಈಗ ವಿದ್ಯಾರ್ಥಿಗಳಿಗೆ ಚೆನ್ನಾಗಂತೂ ಆಗುತ್ತೆ, ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಇಟ್ಕೊಳ್ಳಿ. ಮಿಸ್ ಆಗಿ ಏನೋ ಒಂದು ಆಯಿತು ಅಂದ್ರೂ ಕೂಡ ಎಕ್ಸಾಮ್ 2 ಕೂಡ ಇರುವಂಥದ್ದು ಇರುತ್ತೆ. ಯಾವುದೇ ರೀತಿ ತಪ್ಪು ನಿರ್ಧಾರ ಏನೋ ಮತ್ತೊಂದು ತಗೊಳ್ಳೋಕೆ ಹೋಗಬೇಡಿ. ಎಕ್ಸಾಮ್ 2 ಕೂಡ ಅವಕಾಶ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿನ ಸ್ಪಷ್ಟವಾಗಿ ನಿಖರವಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಕೊಡ್ತಿರ್ತೀವಿ. ಈ ಥರ ಮಾಹಿತಿಗಳನ್ನ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆಲ್ ದ ಬೆಸ್ಟ್.